ಸಮಾಜದಲ್ಲಿ, ಅದು ಹೆಚ್ಚಿನ 80% ದೀಕ್ಷ ಪಂಚಮಸಾಲಿ ಸಮಾಜದವರಿದ್ದಾರೆ. ಬಟ್ ಇಡೀ ಕರ್ನಾಟಕದಲ್ಲಿ ಯಾವುದೇ ಒಬ್ಬ ಶಾಸಕರಿಗೂ 11 ಶಾಸಕರು ಪಂಚಮಸಾಲಿ ಶಾಸಕರಿದ್ದಾರೆ. ಒಬ್ಬ ಶಾಸಕರಿಗೂ ಸಚಿವ ಸ್ಥಾನ ದೊರಕದಿರೋದು ಭಾಳ ಖೇದಕರ ಸಂಗತಿ. ಕಡೆ ಸಲ ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ಮ ಸಮಾಜದ ಕೊಡುಗೆ ಬಹಳಷ್ಟಿದೆ. ಸರ್ಕಾರ ಆಗಬೇಕಾದರೆ ನಮ್ಮ 11 ಶಾಸಕರು ಮತ್ತು ನಮ್ಮ ಸಮಾಜದ ಹೆಚ್ಚಿನ ಪ್ರಾತಿನಿಧ್ಯವನ್ನು ಕಾಂಗ್ರೆಸ್ ಒಂದು ಸರ್ಕಾರ ಬರೋಕ್ಕೆ ಕಾರಣ ಆಗಿದೆ. ಆದರೂ ಕೂಡ ಬೇಸರದ ಸಂಗತಿ ಏನೆಂದರೆ, ನಮ್ಮ ಒಬ್ಬ ಶಾಸಕರಿಗೂ ಈ ಒಂದು ಪ್ರಥಮದ ಸಂಪುಟ ವಿಸ್ತರಣೆಯಲ್ಲಿ ಯಾವುದೇ ಒಬ್ಬ ಶಾಸಕರಿಗೂ ಪ್ರಾತಿನಿಧ್ಯ ಸಿಗುವುದು ಬಹಳ ಖೇದಕರ ಸಂಗತಿ. ಅದು ಸರ್ಕಾರಕ್ಕೆ ನಾವು ಮತ್ತು ಈ ಕೊನೆಯ ಕಲಬುರಗಿಯಲ್ಲಿ ಎಸ್ ಕೆ ಕಾಂತ ಮತ್ತು ವೈಜನಾಥ್ ಪಾಟೀಲ್ ಆದ್ಮೇಲೆ ನಮ್ಮ ಸಮಾಜಕ್ಕೆ ಯಾವುದೇ ಒಬ್ಬ ರಾಜಕಾರಣಿಗೂ ಸಚಿವ ಸಂಪುಟದಲ್ಲಿ ಪ್ರಾತಿನಿಧ್ಯ ಸಿಗುವುದು ಬಹಳ ಬೇಸರದ ಸಂಗತಿ. ಕಾಂಗ್ರೆಸ್ ಸರ್ಕಾರದಲ್ಲಿ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಉಳ್ಳ ಸಮಾಜ ಯಾವುದರೆ ಇದ್ದರೆ ಅದು ದೀಕ್ಷ ಪಂಚಮಸಾಲಿ ಸಮಾಜ. ಆ ಸಮಾಜದಿಂದ ನಮ್ಮ ಕರ್ನಾಟಕದಲ್ಲಿ ಕಲಬುರಗಿ ಜಿಲ್ಲೆ ಅತಿ ಹೆಚ್ಚು ಅಂದರೆ 3 ಶಾಸಕರು ಕೊಟ್ಟಂಥ ಸಮಾಜ ಅಂದರೆ ಅದು ದೀಕ್ಷ ಪಂಚಮಸಾಲಿ ಸಮಾಜ. ಬಟ್ ನಮ್ಮವರೇ ಆದ ಮಲ್ಲಿಕಾರ್ಜುನ್ ಖರ್ಗೆ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ಗೃಹ ಸಚಿವರಾದ ಪ್ರಿಯಾಂಕಾ ಖರ್ಗೆ ಅವರು ಇದು ಮುತುವರ್ಜಿ ವಹಿಸಿ ನಮ್ಮ ಸಮಾಜಕ್ಕೆ ಒಂದು ಸೂಕ್ತ ಪ್ರಾತಿನಿಧ್ಯ ದೊರೆಯುವಲ್ಲಿ, ಅದರಲ್ಲಿ ಹಿರಿಯರಾದಂಥ MY ಪಾಟೀಲ್ ಅಫಜಲ್ಪುರ ಶಾಸಕರು ಅವರು ನಮ್ಮವರೇ ಇದ್ದಾರೆ. ಅವರು ಸರ್ಕಾರಕ್ಕೆ ಮತ್ತು ಅವರು ವೈಯಕ್ತಿಕ ಸಾಮಾಜಿಕವಾಗಿ ಸಾಕಷ್ಟು ಕೊಡುಗೆಯನ್ನು ನೀಡಿದ್ದಾರೆ. ಅದೇ ರೀತಿ ನಮ್ಮ ಆಳಂದ್ ಶಾಸಕರಾದಂಥ BR ಪಾಟೀಲ್ ಅವರು ಹೋರಾಟಗಾರರು ಹಾಗೂ ರೈತ ಪರ ಚಿಂತಕರು. ಯಾವಾಗಲೂ ಇವತ್ತು ಸೋಲು ಇರಲಿ ಗೆಲುವು ಇರಲಿ ಹೋರಾಟದ ಒಂದು ಮುನ್ನಡೆಯನ್ನು ಅವರು ಮಾಡ್ಕೊತಾ ಬಂದಿದ್ದಾರೆ. ಅಂಥ ಒಂದು ಮುತ್ಸದ್ದಿ ರಾಜಕಾರಣಿಗೆ ಇವತ್ತು ಸಚಿವ ಸಂಪುಟದಲ್ಲಿ ಸ್ಥಾನ ದೊರೆಯುವುದು ಬಹಳ ದುಃಖಕರ ಸಂಗತಿ. ಬರುವ ದಿನಗಳಲ್ಲಿ BR ಪಾಟೀಲ್ ಅವರಿಗೆ ಸೂಕ್ತ ಪ್ರಾತಿನಿಧ್ಯ ಸಚಿವ ಸಂಪುಟದಲ್ಲಿ ಕ್ಯಾಬಿನೆಟ್ ದರ್ಜೆ ಸಚಿವ ಸ್ಥಾನಕ್ಕೆ ಮಾಡಬೇಕೆಂದು ಇಡೀ ಕಲಬುರಗಿ ದೀಕ್ಷ ಪಂಚಮಸಾಲಿ ಸಮಾಜದಿಂದ ಒತ್ತಾಯ ಮಾಡುತ್ತೇವೆ. ಬರುವ ದಿನಗಳಲ್ಲಿ ನಮ್ಮ ಸಮಾಜಕ್ಕೆ ಪ್ರಾತಿನಿಧ್ಯ ದೊರೆಯದಿದ್ದರೆ ನಾವು ಉಗ್ರ ಹೋರಾಟ ಮಾಡುತ್ತೇವೆ. ಇದು ನಾವು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೂ ಒಂದು ಅವರಿಗೆ ರಿಕ್ವೆಸ್ಟ್ ಮನವಿ, ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ನಮ್ಮ ದೀಕ್ಷ ಪಂಚಮಸಾಲಿ ಸಮಾಜ ಇದೆ. ಆ ಸಮಾಜ ಅವರ ಗೆಲುವಿನಲ್ಲಿ ನಮ್ಮ ಸಮಾಜದ ಪಾತ್ರ ಬಹಳಷ್ಟಿದೆ. ಇಡೀ ಕಲಬುರಗಿ ಜಿಲ್ಲೆ ಎಲ್ಲ ತಾಲೂಕಿನಲ್ಲೂ ನಮ್ಮ ದೀಕ್ಷ ಪಂಚಮಸಾಲಿ ಸಮಾಜ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಬೆಂಬಲ ಕೊಟ್ಟಿದ್ದಾರೆ. ಆ ಬೆಂಬಲದ ಋಣವಾಗಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು, ನಮ್ಮ ನಾಯಕರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದನ್ನು ಪರಿಗಣಿಸಿ ಬರುವ ದಿನಗಳಲ್ಲಿ ನಮ್ಮ ಆಳಂದ್ ಶಾಸಕರಾದಂಥ BR ಪಾಟೀಲ್ ಅವರಿಗೆ ಸೂಕ್ತ ಪ್ರಾತಿನಿಧ್ಯ ಕೊಟ್ಟು ಅವರು ತಮ್ಮ ಒಂದು ಸ್ಥಾನಮಾನ ದೊರಕಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಅದೇ ರೀತಿ ಅಲ್ಲಂಪ್ರಭು ಪಾಟೀಲ್ ಅವರು ಇದ್ದಾರೆ. ಅವರು ಗ್ರಾಮ ಪಂಚಾಯತಿ ತಳಮಟ್ಟದಿಂದ ಬೇರು ಮಟ್ಟದಿಂದ ಪಕ್ಷ ಸಂಘಟನೆ ಮಾಡಿ ಭಾಳಷ್ಟು ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾಗಿ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ಭಾಳಷ್ಟು ತಳಮಟ್ಟದಿಂದ ಕೆಲಸ ಮಾಡಿದ್ದಾರೆ. ಅವರು ನಮ್ಮ ಸಮಾಜದವರೇ. ಅವರಿಗೆ ಸಚಿವ ಸ್ಥಾನ ಈ 3ರಲ್ಲಿ ಯಾರಿಗಾದರೂ ಹಿರಿಯರಾದಂಥ MY ಪಾಟೀಲ್ ಆಗಿರ್ಬೋದು, ಅಲ್ಲಂಪ್ರಭು ಪಾಟೀಲ್ ಆಗಿರ್ಬೋದು, ಆಳಂದ್ ಶಾಸಕರಾದಂಥ BR ಪಾಟೀಲ್ ಆಗಿರ್ಬೋದು, ಈ 3ರಲ್ಲಿ ಒಬ್ಬರಿಗೆ ಯಾರಿಗಾದರೂ ಕೊಟ್ಟು ನಮ್ಮ ಸಮಾಜಕ್ಕೆ ಒಂದು ನ್ಯಾಯ ದೊರಕಿಸಿಕೊಡ್ಬೇಕಾಗಿ ನಾವು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು, ನಮ್ಮ ನಾಯಕರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಲ್ಲಿ ಕಳಕಳಿಯ ವಿನಂತಿ ಮಾಡುತ್ತೇವೆ.